ಕೆಲವೊಮ್ಮೆ ನಾವು ದೇವರ ಪೂಜೆ ಮಾಡುವಾಗ ಅಥವಾ ಯಾವುದಾದ್ರೂ ಶುಭಾರಂಭದ ಪೂಜೆ ಮಾಡುವಾಗ ದೇವರು ನಮಗೆ ಕೆಲವು ಸೂಚನೆಗಳನ್ನು ತೋರಿಸ್ತಾನೆ. ಅದು ಏನು, ಯಾವ ಥರ ಅಂತ ನೋಡೋಣ ಬನ್ನಿ. ಕೆಲವೊಮ್ಮೆ ಪೂಜೆ ಮಾಡುವಾಗ ಊದ್ಬತ್ತಿ ಕಿಡಿ ಕೈಗೆ ಅಥವಾ ಬಟ್ಟೆಗೆ ತಾಕುತ್ತದೆ. ಆ ಕಿಡಿ ಕೈಗೆ ತಾಕಿದರೆ ನಾವು ದೇವರ ಪೂಜೆಯಲ್ಲಿ ಏನಾದರೂ ವಿಘ್ನ ಮಾಡಿದ್ದೇವೆ ಹಾಗೂ ಪೂಜೆಯನ್ನು ಭಕ್ತಿಯಿಂದ ಮಾಡುತ್ತಿಲ್ಲ ಎಂದರ್ಥ. ಅದೇ ಊದ್ಬತ್ತಿ ಅಥವಾ ಬೆಂಕಿ ಪಟ್ಟಣದ ಕಿಡಿ ಏನಾದರೂ ಬಟ್ಟೆಗೆ ತಾಕಿ ಬಟ್ಟೆ ಸುಟ್ಟು ಹೋದರೆ ಭಯ ಪಡುವಂಥದ್ದು ಏನೂ ಆಗೋದಿಲ್ಲ. ಆದರೆ ನಾವು ಯಾವ ಪ್ರಾರ್ಥನೆಯೊಂದಿಗೆ ಪೂಜೆ ಮಾಡ್ತಿರ್ತೀವೋ ಅದು ಈಡೇರೋದಿಲ್ಲ. ಅಂದಮಾತ್ರಕ್ಕೆ ಕೆಟ್ಟದ್ದು ಏನೂ ಆಗೋದಿಲ್ಲ, ಆದರೆ ನಾವು ಅಂದುಕೊಂಡಿದ್ದು ನೆರವೇರೋದಿಲ್ಲ ಅಷ್ಟೇ. ಹಾಗೆಯೇ ಹೀಗೆ ಸುಟ್ಟ ಬಟ್ಟೆಗಳನ್ನು ನಾವು ಕೂಡಲೇ ಬದಲಿಸಬೇಕು ಮತ್ತು ಆ ಬಟ್ಟೆಗಳನ್ನು ಧರಿಸಬಾರದು. ಇನ್ನು ಕೆಲವೊಮ್ಮೆ ಪೂಜಾ ಸಮಾರಂಭಗಳಲ್ಲಿ ದೀಪ ತಾಕಿ ಬಟ್ಟೆ ಹತ್ತಿಕೊಳ್ಳುತ್ತೆ. ಇದು ಮಾತ್ರ ಮುಂದಿನ ಕೆಟ್ಟ ಸಮಯವನ್ನು ಸೂಚಿಸುತ್ತೆ. ಹೀಗೆ ಏನಾದರೂ ಆದರೆ ಮುಂದೆ ಏನೋ ಕೆಟ್ಟ ವಿಷಯ ಕಾದಿದೆ ಎಂದು ಅರ್ಥ. ದೀಪ ಏನಾದರೂ ತಾಕಿ ಬಟ್ಟೆ ಸುಟ್ಟು ಹೋದರೆ ಖಂಡಿತ ಅದನ್ನು ನಿರ್ಲಕ್ಷಿಸಬಾರ್ದು. ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ಯಾವುದಾದ್ರೂ ಪೂಜೆ ಅಥವಾ ಹೋಮವನ್ನು ಮನೆಯಲ್ಲಿ ಮಾಡಿಸ್ಬೇಕು. ಕೆಲ ತಿಂಗಳ ಕಾಲ ಮನೆಯವರು ಜೋಪಾನವಾಗಿ ಇರಬೇಕು.